ಈಗ ಯುರೋಪಿಯನ್ ರಾಷ್ಟ್ರಗಳಲ್ಲಿ ಅಸಮಾನತೆ, ಡಿಸ್ಕ್ರಿಮಿನೇಷನ್ ಇದಕ್ಕಿಂತ ಕ್ರೌರ್ಯದ ರೀತಿಯಲ್ಲಿ ಇದ್ದದ್ದು ಎಷ್ಟು ದಾಖಲೆ ಬೇಕು, ಅದು ಯಾವುದೂ ಕಣ್ಣಿಗೆ ಕಾಣಿಸಲ್ಲ. ಅದರ ಅರ್ಥ ಏನು ಅಂತಂದರೆ, ಈ ರೀತಿಯ ಅಪಕ್ವವಾದಂಥ ಪ್ರಜ್ಞಾಸ್ಥಿತಿ ಎಲ್ಲ ದೇಶಗಳಲ್ಲೂ ಇರ್ತದೆ. ಇದರ ಅರ್ಥ ಅನ್ಇಕ್ವಾಲಿಟಿಯನ್ನು ಸಪೋರ್ಟ್ ಮಾಡೋದು ಅಂತ ಅಲ್ಲ. ಅದು ತೀರಾ ಕೆಟ್ಟ ಭಾವನೆ, ಅದು ಇರಬಾರ್ದು. ಜಾತಿ ಪದ್ಧತಿ ಇರಬಾರ್ದು, ಅಸಮಾನತೆ ಇರಬಾರ್ದು, ಎಲ್ಲ ಸರಿ, ಕರೆಕ್ಟ್. ಆದರೆ ಭಾರತದಲ್ಲಿ ಮಾತ್ರ ಇತ್ತು ಹೇಳುವಂಥ ವಾದ ಇದೆಯಲ್ಲ, ದಟ್ ಈಸ್ ಕಂಪ್ಲೀಟ್ಲಿ ರಾಂಗ್. ಅದನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ರಾಷ್ಟ್ರಗಳಲ್ಲೂ ಇತ್ತು. ಭಾರತೀಯತೆಯನ್ನು ವಿರೋಧಿಸುವ ಈ ಅಪಕ್ವ ವೈಚಾರಿಕತೆ ಮೊದಲು ತೊಲಗಬೇಕು. ಅದು ಭಾರತದ ಬಗ್ಗೆ ಹೆಮ್ಮೆಯ ಭಾವವನ್ನು ಹೊಂದಬೇಕು. ಯೂತ್ಸಿಗೆ ನಾವು ಏನು ಸಂದೇಶ ಕೊಡೋದು? ನಮ್ಮ ದೇಶದ ಬಗ್ಗೆ ಹೆಮ್ಮೆ ಬರುವಂಥ ವಿಚಾರವನ್ನು ಕೊಡಬೇಕೆ ಬಿಟ್ಟರೆ, ಏನೇನೆಲ್ಲ ಅವ್ರ ತಲೆಯಲ್ಲಿ ತುಂಬಿ ಭಾರತ ಸರಿ ಇರಲಿಲ್ಲ ಇದನ್ನೇ ಹೈಲೈಟ್ ಮಾಡ್ತಾ ಇರೋದಲ್ಲ. ಇವನು ಚತುರ್ಭಾಷಾ ಪಂಡಿತ, 4 ಭಾಷೆಗಳಲ್ಲಿ ಪಂಡಿತ. ಆ ಕಾಲದಲ್ಲೇ 21 ಪುಸ್ತಕಗಳನ್ನು ಬರೆದಿದ್ದ ಆತ. ಕನ್ನಡ, ಸಂಸ್ಕೃತ, ಮರಾಠಿ, ಉರ್ದು ಈ 4 ಭಾಷೆಯಲ್ಲಿ ಅಸ್ಖಲಿತವಾಗಿ ಪಾಂಡಿತ್ಯವನ್ನು ಗಳಿಸಿದ್ದಂಥ ಒಬ್ಬ ಮೇರು ರಾಜ.